ಗೆಳೆಯರೆ, ಫ್ಲಿಪ್ಕಾರ್ಟ್ನಲ್ಲಿ ನಾವು ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಯಾವ ರೀತಿ ರೀಫಂಡ್ ತಗೋಬೋದು ಅಂತ ನಾನು ಇವತ್ತು ಹೇಳ್ತೀನಿ. ಯಾವುದಾದ್ರೂ ಆರ್ಡ್ರಿಗೆ ನೀವು ಪ್ರೀಪೇಯ್ಡ್ ಆರ್ಡ್ರನ್ನ ಮಾಡಿದ್ದೀರಾ ಅಥವಾ ಪೇಮೆಂಟನ್ನು ಅಡ್ವಾನ್ಸ್ ಆಗಿ ಮಾಡಿದ್ದೀರಾ ಅಂದರೆ ಅದನ್ನು ನೀವು ಕ್ಯಾನ್ಸಲ್ ಮಾಡಿ ನೀವು ಆ ಒಂದು ಹಣವನ್ನು ರೀಫಂಡ್ ತಗೋಬೋದು. ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಹೇಳ್ತೀನಿ ನೋಡಿ. ಮೊದಲು ಫ್ಲಿಪ್ಕಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಆರ್ಡರ್ಸ್ನ ಓಪನ್ ಮಾಡ್ಕೋಬೇಕು. ಯಾವ ಒಂದು ಆರ್ಡ್ರನ್ನ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಆ ಒಂದು ಆರ್ಡರ್ಸ್ನ ಓಪನ್ ಮಾಡ್ಕೋಬೇಕು. ಈ ರೀತಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಆರ್ಡರ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆರ್ಡರ್ಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ ನಮ್ಮ ಆರ್ಡರ್ಸ್ ಎಲ್ಲ ಅಲ್ಲಿ ಓಪನ್ ಆಗಿ ಬರುತ್ತೆ. ಇಲ್ಲಿ ನಾವು ಆಲ್ರೆಡಿ ಯಾವ ಆರ್ಡರ್ನ ಮಾಡಿದ್ದೀವಿ ಆ ಯಾವ ಒಂದು ಆರ್ಡರ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಮೇಲ್ಗಡೆ ಇಲ್ಲಿ ಹೆಲ್ಪ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಕ್ಯಾನ್ಸಲ್ ಆರ್ಡರ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಆರ್ಡರ್ನ ಇಲ್ಲಿ ನೋಡಿ ಕ್ಯಾನ್ಸಲ್ ಆರ್ಡರ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಕ್ಯಾನ್ಸಲ್ ಆರ್ಡರ್ನ ಅಂತ ಮತ್ತೊಂದು ಬಾರಿ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಯಾವ ಕಾರಣಕ್ಕಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ರೆ ಅದನ್ನು ರೀಸನ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಇಲ್ಲಿ ಒಂದು ಯಾವುದಾದ್ರೂ ಒಂದು ರೀಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ನೀವು ಯಾವ ಒಂದು ಕಾರಣಕ್ಕಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ರೆ ಆ ಒಂದು ರೀಸನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಅದರಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಈ ರೀತಿ ಬರ್ತೀನಿ. ಬರೆದ ನಂತರದಲ್ಲಿ ಇಲ್ಲಿ ಸಬ್ಮಿಟ್ ರಿಕ್ವೆಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಕ್ಯಾನ್ಸಲೇಷನ್ ಅನ್ನೋದು ಸಕ್ಸಸ್ಫುಲ್ ಆಗಿ ರಿಸೀವ್ ಆಗಿದೆ. ನಂತರದಲ್ಲಿ ಇಲ್ಲಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ರಿಫಂಡ್ ಸ್ಟೇಟಸ್ನು ಕೂಡ ನಾವು ಚೆಕ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಅಮೌಂಟ್ ಅನ್ನೋದು ರಿಫಂಡ್ ಆಗ್ತಾ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ 6 ಸೂಪರ್ ಕಾಯಿನ್ಸ್ಗಳು ಆಲ್ರೆಡಿ ರಿಫಂಡ್ ಆಗಿದೆ. ಉಳಿದಂಥ ಅಮೌಂಟ್ ಇಲ್ಲಿ ನೋಡ್ಬೋದು 112 ರೂಪಾಯಿ ರಿಫಂಡ್ ಅನ್ನೋದು ಪ್ರೊಸೆಸಿಂಗ್ ಇದೆ. ಅಂದರೆ ಸ್ವಲ್ಪ ಸಮಯದ ನಂತರದಲ್ಲಿ ನಾನು ಡೆಬಿಟ್ ಕಾರ್ಡ್ ಮೂಲಕ ಪೇಮೆಂಟ್ ಮಾಡಿದ್ದೆ. ಅದೇ ಡೆಬಿಟ್ ಕಾರ್ಡ್ ಮೂಲಕ ನೀವು ಯಾವ ಒಂದು ಅಕೌಂಟ್ಗೆ ಆ ಡೆಬಿಟ್ ಕಾರ್ಡ್ ಲಿಂಕ್ ಇರುತ್ತೆ ಆ ಅಕೌಂಟ್ಗೆ ಅದು ಸಕ್ಸಸ್ಫುಲ್ ಆಗಿ ರಿಫಂಡ್ ಆಗುತ್ತೆ ಅಂತ ಹೇಳ್ತಾ ಇದೆ. ಈ ರೀತಿ ನಾವು ಒಂದು ಫ್ಲಿಪ್ಕಾರ್ಟಲ್ಲಿ ಒಂದು ಆರ್ಡರ್ನ ಕ್ಯಾನ್ಸಲ್ ಮಾಡಿಬಿಟ್ಟು ರಿಫಂಡ್ ತಗೋಬೋದು. ಇಲ್ಲಿ ನೋಡಿ ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ. 24 hours ಒಳಗಡೆ ಎನಿ ಕಂಡೀಷನ್ ಅದು ಕ್ರೆಡಿಟ್ ಆಗುತ್ತೆ. ಇನ್ ಕೇಸ್ ಕ್ರೆಡಿಟ್ ಆಗಿಲ್ಲ ಅಂದರೆ 2-3 ದಿನಗಳ ಒಳಗೆ ಅದು 100% ಕ್ರೆಡಿಟ್ ಆಗೇ ಆಗುತ್ತೆ.